ಎಲ್ಲರಿಗೂ ನನ್ನ ನಮಸ್ಕಾರ. ನಯನ ರೆಸಿಪೀಸ್ ಬಾಕ್ಸಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೇಬಿ ಫುಡ್ ಮಾಡ್ತಾಯಿದ್ದೀನಿ. ಮಕ್ಕಿನಿಂದ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ತಿನ್ನಿಸೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ ಮಕ್ಕಳದು, ಹಾಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ಹಾಗೆ ಬೌನ್ಸಿಗೆ ಮೂಳೆಗಳಿಗೆ ತುಂಬಾ ಗಟ್ಟಿಯಾಗಿ ಇರ್ತಾರೆ ಮಕ್ಕಳು. ಹಾಗೆ ಅವರಿಗೆ ತುಂಬ ಟೇಸ್ಟಿ ಅನಿಸುತ್ತೆ ಈ ಫುಡ್ಡು. ಹಾಗೆ ಕೊಟ್ಟರೆ ತಿನ್ನಲ್ಲ, ಈ ಥರ ಮಾಡಿಕೊಡಿ, ಖಂಡಿತ ತಿಂತಾರೆ. ಸೊ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಮಕಾನನ ತೊಗೊಂಡಿದ್ದೀನಿ, ಅಂದರೆ ಕಮಲದ ಹೂವಿನ ಬೀಜ ಅಂತ ಹೇಳ್ತಾರೆ ನೋಡಿ, ಈ ಥರ ಇರುತ್ತೆ. ಇದು ಸುಮಾರು ಒಂದು ದೊಡ್ಡ ಬೌಲ್ನಷ್ಟು ತೊಗೊಂಡಿದ್ದೀನಿ. ಈ ಥರ ತೊಗೊಂಡಾಗೆ ಮೆತ್ತಗಿರುತ್ತೆ. ಇದನ್ನು ಹುರಿಬೇಕು, ಆವಾಗ ಕ್ರಿಸ್ಪಿಯಾಗಿ ಆಗುತ್ತೆ. 1 ಸ್ಪೂನು ಗಸಗಸೆ, ಒಂದು 10 ಬಾದಾಮಿ, 10 ಗೋಡಂಬಿ, 1 ಸ್ಪೂನು ತುಪ್ಪ, ಒಂದು ಕಡಾಯಿ ಕಾಯ್ಕಿಟ್ಕೊಂಡಿದ್ದೀನಿ. ಇದಕ್ಕೆ ಕಮಲದ ಹೂವಿನ ಬೀಜನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಉರಿಯಲ್ಲಿ ನೀವು ಇದನ್ನು ಹುರ್ಕೋಬೇಕು. ಇದು ಜೋರು ಉರಿಯಲ್ಲಿ ಇಟ್ಬಿಟ್ರೆ ಕೆಂಪಾಗ್ಬಿಡುತ್ತೆ, ಸರಿ ಹೋಗಲ್ಲ. ಈ ಥರ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಇದು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರಿಬೇಕು. ಈ ಥರ ನೋಡಿ, ಆಗಿದೆ ನೋಡಿ, ಹಿಂಗಂದ್ರೆ ಹಿಂಗೆ ಮುರಿಬೇಕು. ಈ ಥರ ಸುಡುತ್ತಾ ಇದೆ, ಹಿಂಗಂದ್ರೆ ಮುರಿಬೇಕು. ಈ ಥರ ಕ್ರಿಸ್ಪಿ ಎಷ್ಟಾಗಿದೆ ನೋಡಿ, ತುಂಬ ಸುಡ್ತಾ ಇದೆ. ಆಗಿದೆ, ಈ ಥರ ಮುರಿದೆ ಕ್ರಿಸ್ಪಿಯಾಗಿ ಇರುತ್ತೆ. ಈ ಥರ ನೋಡಿ, ಇದು ಇವಾಗ ಆಗಿದೆ. ಒಂದು ಪ್ಲೇಟಿಗೆ ತೆಗೆಯೋಣ. ಒಂದು ಪ್ಲೇಟಿಗೆ ತೆಗೆದಿದ್ದೀನಿ. ಬಾದಾಮಿ ಹಾಕ್ತಾಯಿದ್ದೀನಿ. ಬಾದಾಮಿಗೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ. ಇದು ಇವಾಗ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿದ್ದೀನಿ. ತುಪ್ಪ ಎಣ್ಣೆ ಏನೂ ಹಾಕಿಲ್ಲ. ಇದೇ ಕಡಾಯಿಗೆ ಗೋಡಂಬಿ ಹಾಕ್ತಾಯಿದ್ದೀನಿ. ಇದು ಸಹ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ನೋಡಿ. ಇದು 1 ನಿಮಿಷ ಫ್ರೈ ಆಗಿದೆ. ಇದನ್ನು ಸಹ ಅದೇ ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದೇ ಪ್ಯಾನಿಗೆ ಗಸಗಸೆ ತೊಗೊಂಡಿದ್ದೀನಿ, ಇದನ್ನು ಸಹ ಹುರಿತಾ ಇದ್ದೀನಿ. ಇದು ಜಸ್ಟ್ ಚಟಪಟ ಅಂದರೆ ಸಾಕು, ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಸೀದೋಗ್ಬಿಡುತ್ತೆ. ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅದು ಫ್ರೈ ಆಗುತ್ತೆ ಬಿಸಿಗೆ. ಇವಾಗ ಇದು ಫ್ರೈ ಆಗಿದೆ. ಇದೇ ಪ್ಲೇಟಿಗೆ ತೆಗಿತಾ ಇದ್ದೀನಿ. ಒಳ್ಳೆ ಪರಿಮಳ ಬರ್ತಾಯಿದೆ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹುರಿದಿದ್ದೀನಿ. ಇದು ಸ್ವಲ್ಪ ಆರಬೇಕು, ಆರಿಂದ ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು. ಇದು ಸ್ವಲ್ಪ ಆರಲಿ ನೋಡಿ. ಇದು ಇವಾಗ ಆರಿದೆ. ಇದನ್ನು ಮಿಕ್ಸಿಗೆ ಹಾಕೋಣ. ಈ ಥರ ಅಷ್ಟನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋಣ. ಫಸ್ಟ್ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಆಮೇಲೆ ಇವು ಡ್ರೈ ಫ್ರೂಟ್ಸ್ ಹಾಕೋಣ. ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇವಾಗ
ಇದನ್ನು ಪೌಡ್ರ್ ಮಾಡಿ ತೊಗೊಂಬರ್ತೀನಿ. ನೋಡಿ ಇದು ಇವಾಗ ಪೌಡ್ರ್ ಆಗಿದೆ. ಇಷ್ಟು ನೈಸ್ ಆದರೆ ಸಾಕಾಗುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿದ್ವಲ್ಲ, ಗಸಗಸೆ ಡ್ರೈ ಫ್ರೂಟ್ಸ್ ಎಲ್ಲ, ಇದನ್ನೆಲ್ಲ ಹಾಕಿ ಪೌಡ್ರ್ ಮಾಡೋಣ. ಇದು ಸಹ ನೈಸಾಗಿ ಹಾಕಬೇಕು. ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ಇವಾಗ ಪೌಡ್ರ್ ಮಾಡೋಣ. ನೋಡಿ ಇವಾಗ ಪೌಡ್ರ್ ಆಗಿದೆ. ಇಷ್ಟು ನೈಸಾಗಾದರೆ ಸಾಕಾಗುತ್ತೆ. ಇದನ್ನು ಒಂದು ಪಾತ್ರೆ ತೆಗಿಯೋಣ. ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಇದು ಬಿಸಿ ಇರುತ್ತಲ್ಲ, ಸ್ವಲ್ಪ ಆರಬೇಕು, ಆಮೇಲೆ ಸ್ಟೋರೇಜ್ ಮಾಡಿ ಇಟ್ಕೊಳಕ್ಕೆ ಸರಿಯಾಗುತ್ತೆ. ನೋಡಿ ಇವಾಗ ಒಂದು ಪಾತ್ರೆಗೆ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು 2 ನಿಮಿಷ ಸ್ವಲ್ಪ ಬಿಸಿ ಇರುತ್ತಲ್ವ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಇದು ಇವಾಗ ಆರಿದೆ. ಈ ಬಾಕ್ಸಲ್ಲಿ ನಾನು ಸ್ಟೋರೇಜ್ ಮಾಡಿ ಇಡ್ತೀನಿ. ಇದನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡೋಣ ಇದನ್ನ ಹೇಗೆ ಮಾಡೋದು ಅಂತಂದು. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪುಡಿನ ಹೇಗೆ ಮಾಡೋದು, ಹೇಗೆ ಕುದಿಸ್ಬಿಟ್ಟು ಮಕ್ಕಳಿಗೆ ತಿನ್ನಿಸೋದು ಅಂತ ಹೇಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು, ಒಂದು ಅರ್ಧ ಲೋಟದಷ್ಟು ನೀರು, ಟೀ ಕುಡಿ ಈ ಕಪ್ಪಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಇದನ್ನು ಒಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಬೇಕು. ನೋಡಿ ಇವಾಗ ಅರ್ಧ ಲೋಟ ನೀರು ಹಾಕ್ಬಿಟ್ಟು ಇದನ್ನು ಕುದಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ಕುದೀತಾ ಇದೆ. ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು ಇದಕ್ಕೆ ಮತ್ತು ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕಿ ಮತ್ತು ಕುದಿಸ್ಬೇಕು. ಒಂದು 5ರಿಂದ 10 ನಿಮಿಷ. ಇದು ನಮಗೆ ನೀರಾಗಿ ಬೇಕು ಅಂದರೆ ನೀರಾಗಿ ಮಾಡ್ಕೋಬೋದು, ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೋಬೋದು. ಇವಾಗ ಇದು ಕುದಿಬೇಕು ಚೆನ್ನಾಗಿ. ನನಗೊಂದು ಸ್ವಲ್ಪ ಗಟ್ಟಿ ಬೇಕು, ಗಟ್ಟಿಯಾಗಿ ಕುದಿಸ್ಕೊತೀನಿ. ನೋಡಿ ಇವಾಗ ಕುದೀತಾ ಇದೆ. ನೋಡಿ ಈ ಹದಕ್ಕೆ ಬಂದಿದೆ. ನಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀವು ಗಟ್ಟಿ ಮಾಡ್ಕೋಬೋದು. ನನಗೆ ಇಷ್ಟು ಸಾಕು. ಒಂದು ಪಿಂಚಸ್ಸು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ. ಮಕ್ಕಳಿಗಂತೂ ತುಂಬ ಹೆಲ್ದಿಯಾಗಿರುತ್ತೆ ಈ ಫುಡ್ ಅಂತೂ. ಇದು ಮತ್ತು ಒಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಆವಾಗವಾಗ ಕೈ ಆಡ್ತಾ ಇರ್ರಿ, ಆವಾಗ ಸೀದಲ್ಲ ಗಡಗಡ ತಲೆ ಆಗ್ತಲ್ಲ. ಇವಾಗ ಆಗಿದೆ, ಆಫ್ ಮಾಡೋಣ. ನೋಡಿ ರೆಡಿಯಾಗಿದೆ. ಮಕ್ಕಿನಿಂದ ಒಂದು ರೆಸಿಪಿನ ತೋರಿಸಿದ್ದೀನಿ. ಮಕ್ಕಳಿಗೋಸ್ಕರನೇ ಒಂದು ಸ್ನ್ಯಾಕ್ಸ್ ತೋರಿಸಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ನೀವು ಡೈಲಿ ಈ ಥರ ಒಂದು ಕಪ್ನಷ್ಟು ಮಕ್ಕಳಿಗೆ ಕೊಡ್ತಾ ಬಂತು ಅಂದರೆ ಅವರು ವೆಯ್ಟ್ ಜಾಸ್ತಿ ಆಗುತ್ತೆ, ಹಾಗೆ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ಮೂಳೆ ಗಟ್ಟಿಯಾಗುತ್ತೆ, ತುಂಬ ಹೆಲ್ದಿಯಾಗಿ ಸಹ ಇರುತ್ತೆ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮಕ್ಕಳು ಸುಮ್ಮನೆ ತಿಂತಾರೆ ಈ ಥರ ಮಾಡಿಕೊಟ್ರೆ. ನೀವು ಸಹ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.